ರೈತರ ಮೇಲೆ ಈಗ ಎಫ್ಐಆರ್ ದಾಖಲಾಗಿರುವಂತದ್ದು ಸರ್ವೆಗೆ ಬಂದಿರುವಂತಹ ಅಧಿಕಾರಿಗಳ ಮೇಲೆ ನಿನ್ನೆ ಸರ್ವೆ ಕೈಬಿಟ್ಟಿದ್ದಂತಹ ಕಂದಾಯ ಅಧಿಕಾರಿಗಳು ಇಂದು ಪೊಲೀಸ್ ಭದ್ರತೆಯಲ್ಲಿ ನಡೆಯುತ್ತೆ ಸರ್ವೆ ಕಾರ್ಯ. ಯೋಜನೆಗೆ ಒಪ್ಪಿರುವಂತಹ ರೈತರ ಜಮೀನಿನಲ್ಲೇ ಸರ್ವೆ ಮಾಡಲಾಗ್ತಾ ಇದೆ. ಇಂದು ಕೂಡ ಮಂಡಲಹಳ್ಳಿ ಗ್ರಾಮದಲ್ಲಿ ರೈತರು ಸಭೆ ಮಾಡ್ತಿದ್ದಾರೆ. ಇದೇ ವಿಚಾರವಾಗಿ ಸರ್ವೆ ಕಾರ್ಯ ಮಾಡಲು ಬಂದಿದ್ರೆ ತಡಿಬೇಕು ಅಂತ ಹೇಳಿ ಸಿದ್ಧತೆ ಮಾಡಿಕೊಳ್ತಿದ್ದಾರೆ. ಸರ್ವೆ ಮಾಡುವ ಜಾಗದಲ್ಲಿ ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳಿ ಮುಂದಾಗಿದ್ದಾರೆ. ಹಾಗಾಗಿ ಒಂದು ಕಡೆ ಇವತ್ತು ಪೊಲೀಸ್ ಅವರ ಒಂದು ಸಮ್ಮುಖದಲ್ಲಿ ಅಥವಾ ಸಂಬಂಧಪಟ್ಟಂತಹ ಅಧಿಕಾರಿಗಳ ಸಮ್ಮುಖದಲ್ಲಿ ಹೋಗಿ ಸರ್ವೆ ಕಾರ್ಯ ಮಾಡ್ತೀವಿ ಅಂತ ಹೇಳಿ ಅಧಿಕಾರಿಗಳು ಮುಂದಾಗಿದ್ರೆ, ಮತ್ತೊಂದು ಕಡೆ ಅವರನ್ನ ಹೇಗೆ ತಡಿಬೇಕು ಅಂತ ಹೇಳಿ ಇವರು ಕೂಡ ಸಭೆ ಮಾಡ್ತಿದ್ದಾರೆ. ಅದೇನೇನಾಗುತ್ತೋ ಇವತ್ತು ಗೊತ್ತಿಲ್ಲ. ಪೊಲೀಸ್ ಭದ್ರತೆಯಲ್ಲಿ ನಾವು ಸರ್ವೆ ಕಾರ್ಯ ಮಾಡ್ತೀವಿ ಅಂತ ಹೇಳಿ ಅಧಿಕಾರಿಗಳು ಮುಂದಾಗಿದ್ದಾರೆ. ಜೊತೆಗೆ ಇದೇ ಭಾಗದಲ್ಲಿ ನಿನ್ನೆ ಏನು ಗಲಾಟೆ ಆಯಿತೋ ಅದೇ ಭಾಗದಲ್ಲಿ ಈಗ ರೈತರು ಕೂಡ ಇವತ್ತು ಸಭೆ ಮಾಡ್ತಿದ್ದಾರೆ. ಸಭೆ ಮಾಡಿ ಇಲ್ಲಿ ಯಾರೆಲ್ಲ ಅಧಿಕಾರಿಗಳು ಬರ್ತಾರೋ ಅವ್ರನ್ನ ಹೇಗೆ ತಡಿಬೇಕು ಅಥವಾ ಏನ್ ಮಾಡಬೇಕು ಅಂತ ಹೇಳಿ ಪ್ಲಾನಿಂಗ್ ಮಾಡ್ತಾ ಇದ್ದಾರೆ. ಹಾಗಾಗಿ ಇವತ್ತು ನಿನ್ನೆ ಇಷ್ಟೆಲ್ಲ ಆಗಿದೆ ಅಂತಂದ್ರೆ ಮತ್ತೆ ಇವತ್ತು ಏನೆಲ್ಲ ಆಗಬಹುದು ಅಂತ ಹೇಳಿ ಯೋಚನೆ ಮಾಡಬಹುದು. ನಿನ್ನೆ ಈಗಾಗಲೇ ಏನೆಲ್ಲ ಗಲಾಟೆ ಆಯಿತು, ಅದಾದ ನಂತರ ಟೋಟಲ್ 20 ರೈತರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಇವತ್ತು ಅದೆಷ್ಟು ಜನರ ವಿರುದ್ಧ ಎಫ್ಐಆರ್ ದಾಖಲಾಗುತ್ತೋ ಏನೋ ಗೊತ್ತಿಲ್ಲ. ಹಾಗಾಗಿ ನಿನ್ನೆ ಕೂಡ ನಿಖಿಲ್ ಕುಮಾರಸ್ವಾಮಿ ಕೂಡ ಇದೇ ಆರೋಪ ಮಾಡ್ತಾ ಇದ್ರು. ಹೆದರ್ಸ್ತಾ ಇದ್ದಾರೆ, ಬೆದರ್ಸ್ತಾ ಇದ್ದಾರೆ, ರೈತರಿಗೆ ಇಲ್ಲಿ ಧಮಕಿ ಆಗ್ತಿದ್ದಾರೆ, ಅವ್ರ ಮೇಲೆ ಈ ರೀತಿಯಾಗಿ ಆವಾಜ್ ಹಾಕೋದು ಅಥವಾ ಬ್ಲ್ಯಾಕ್ ಮೇಲ್ ಮಾಡೋದು, ಎಫ್ಐಆರ್ ಹಾಕ್ತೀವಿ ಅಂತ ಹೇಳಿ ಹೆದರ್ಸೋದು ಬೆದರ್ಸೋದು ಮಾಡಿದ್ರೆ ರೈತರು ಅದಕ್ಕೆ ತಲೆಬಾಗಿ ಭೂಮಿಯನ್ನ ಕೊಡ್ತಾರೆ ಅಂತ ಹೇಳಿ ನೀವು ಅಂದ್ಕೊಂಡಿದ್ರೆ ಅದು ನಿಮ್ಮ ತಪ್ಪು ಭ್ರಮೆ. ಅದೆಲ್ಲ ಬಿಟ್ಟುಬಿಡಿ. ನೀವೆಷ್ಟು ಎಫ್ಐಆರ್ ಹಾಕಿದ್ರು ಅಷ್ಟೇ, ಏನು ಮಾಡಿದ್ರು ಅಷ್ಟೇ, ರೈತರ ಪರವಾಗಿ ನಾವಿದ್ದೀವಿ ಅಂತ ಹೇಳಿ ಅವರು ಸಪೋರ್ಟ್ ಮಾಡ್ತಾ ಇದ್ರೆ, ಇತ್ತ ನಾವು ಪೊಲೀಸ್ ಭದ್ರತೆಯಲ್ಲೇ ಬಂದು ಸರ್ವೆ ಕಾರ್ಯ ಮಾಡ್ತೀವಿ, ಅದು ಹೇಗೆ ತಡೀತಾರೆ ನೋಡೋಣ ಅಂತ ಹೇಳಿ ಅಧಿಕಾರಿಗಳು ಕೂಡ ಮುಂದಾಗಿದ್ದಾರೆ. ಹಾಗಾಗಿ ಇವತ್ತು ಏನೆಲ್ಲ ಡ್ರಾಮಾ ಆಗ್ಬೋದು ಅಥವಾ ಇವತ್ತು ಏನೆಲ್ಲ ಕ್ರಮಗಳಾಗ್ಬೋದು ಅನ್ನೋದು ಬಹಳ ಕುತೂಹಲ. ಇದೀಗ ನಿನ್ನೆ ಕೂಡ ಪೊಲೀಸರು ಜೊತೆಗೆ ರೈತರ ಮಧ್ಯೆ ವಾಗ್ವಾದ ನಡೆದಿತ್ತು. ಕಾರಣ ಏನು ಅಂತಂದ್ರೆ, ಹೀಗೆ ಸರ್ವೆ ಮಾಡಲಿಕ್ಕೆ ಬಂದಿದ್ದಂತ ಅಧಿಕಾರಿಗಳ ಮೇಲೆ ಈ ರೀತಿಯಾಗಿ ದಿಢೀರಾಗಿ ಎಲ್ಲರೂ ರೈತರು ಅಟ್ಟಾಡ್ಸ್ಕೊಂಡು ಹೊರಟಿದ್ದಾರೆ, ಹಲ್ಲೆ ಮಾಡಿದ್ದಾರೆ. ಅವ್ರಿಗೆ ಎಲ್ಲರೂ ಕೂಡ ಒಂದೇ ರೀತಿಯಾಗಿ ಗುಂಪು ಹಾಕೊಂಡು. ಹಾಗಾಗಿ ಇವತ್ತು ಕೂಡ ಅಧಿಕಾರಿಗಳು ಕೂಡ ನಾವು ಪೊಲೀಸರ ಬಂದೋಬಸ್ತಲ್ಲಿ ಬಂದು ಅವರ ಒಂದು ಭದ್ರತೆಯಲ್ಲಿ ಒಂದು ಸರ್ವೆ ಮಾಡ್ತೀವಿ ಅಂತ ಹೇಳಿ ಮುಂದಾಕಿದ್ದಾರೆ. ಹಾಗಾಗಿ ಇವತ್ತು ಏನೆಲ್ಲ ಆಗ್ಬೋದು ಅಂತ ಹೇಳಿ ಕಾದು ನೋಡ್ಬೇಕಾಗುತ್ತೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿ.ವೈ. ವಿಜೇಂದ್ರ ಅವರು ಕೂಡ ಮಾತನಾಡಿದ್ದಾರೆ. ಏನ್ ಹೇಳಿದ್ದಾರೆ ಬನ್ನಿ ನೋಡೋಣ. ಮುಖ್ಯಮಂತ್ರಿಗಳು ರೈತರ ಮೇಲೆ ಕೇಸನ್ನ ದಾಖಲು ಮಾಡಿ ಅವ್ರನ್ನ ಬೆದರಿಸಿ ಹೆದರಿಸಿ ರೈತರನ್ನ ಬೀದಿಗೆ ತಂದು ಜಮೀನನ್ನ ಕಸ್ಕೊಳ್ಬಹುದು ಅನ್ನುವ ಭ್ರಮೆನಲ್ಲಿ ಅವರೇನಾರು ಇದ್ರೆ ಆ ಭ್ರಮೆಯಿಂದ ಹೊರಗೆ ಬರಬೇಕು ಅಂತೇಳಿ ತಮ್ಮ ಮುಖೇನ ನಾನು ಆಗ್ರಹ ಪಡಿಸ್ತಾ ಇದ್ದೇನೆ. ಒಬ್ಬ ರಾಜ್ಯದ ಮುಖ್ಯಮಂತ್ರಿಗಳಾಗಿ ರೈತರ ಸಂಕಷ್ಟಕ್ಕೆ ಸ್ಪಂದನೆ ಮಾಡಬೇಕಾಗಿರ್ತಕ್ಕಂಥ ಕರ್ತವ್ಯ ಅವ್ರ ಮೇಲಿದೆ. ಈ ರೀತಿ ದಬ್ಬಾಳಿಕೆ ಮಾಡೋದಕ್ಕಲ್ಲ ನೀವು ರಾಜ್ಯದ ಮುಖ್ಯಮಂತ್ರಿಗಳಾಗಿರುವಂತದ್ದು. ಹಾಗಾಗಿ ಈಗಲೂ ಕೂಡ ಕಾಲ ಮಿಂಚಿಲ್ಲ. ಜನ ಬೀದಿಗಿಳಿದಾಗಿದೆ. ಇವತ್ತು ಬಿಡದಿ ವಿಚಾರದಲ್ಲಿ ಟೌನ್ಶಿಪ್ ಬಗ್ಗೆ ತಲೆ ಕೆಡಿಸ್ಕೊಳ್ದೇನೆ ಉತ್ತರ ಕರ್ನಾಟಕದ ಅಭಿವೃದ್ಧಿ ಬಗ್ಗೆ ತಲೆ ಕೆಡಿಸ್ಕೊಳ್ಳಿ. ಇಲ್ಲಿ ಬಂದು ಫೋಟೋ ಹೊಡೆಸ್ಕೊಂಡು ಲಿಂಗು ಕೈಲಿಡ್ಕೊಂಡು ಶಿವಪೂಜೆ ಮಾಡಿ ಇವೆಲ್ಲ ಕಪಟ ನಾಟಕವನ್ನ ಬದಿಗಿಟ್ಟು ಕಲ್ಯಾಣ ಕರ್ನಾಟಕ ಆಗಲಿ ಕಿತ್ತೂರು ಕರ್ನಾಟಕದ ಬಗ್ಗೆ ತಲೆ ಕೆಡಿಸ್ಕೊಳ್ಳಿ, ರೈತರ ಬಗ್ಗೆ ತಲೆ ಕೆಡಿಸ್ಕೊಳ್ಳಿ. ರೈತರ ಇವತ್ತು ಆದ್ಯತೆ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಕಾಂಗ್ರೆಸ್ ಸರ್ಕಾರಕ್ಕೆ ಆಗಬೇಕೇ ವಿನಃ ಟೌನ್ಶಿಪ್ಗಳಲ್ಲ. ಟೌನ್ಶಿಪ್ ಅಗತ್ಯತೆ ಇದೆಯಾ? ಖಂಡಿತ ಅಗತ್ಯತೆ ಇದೆ. ಆದರೆ ರೈತರ ಜಮೀನನ್ನ ಕಸ್ಕೊಂಡು ಮಾಡೋದಕ್ಕೆ ಸಾಧ್ಯ ಇಲ್ಲ. ನಿಜವಾಗ್ಲೂ ಕೂಡ ನೀವು ಅಭಿವೃದ್ಧಿಯ ಬಗ್ಗೆ ಕಾಳಜಿನೇ ಆಗಿದ್ರೆ ಬೆಂಗಳೂರು ಅಭಿವೃದ್ಧಿ ಆದರೆ ಇಡೀ ರಾಜ್ಯದ ಅಭಿವೃದ್ಧಿಯನ್ನ ಭ್ರಮೆನಲ್ಲಿ ಇವತ್ತು ಕಾಂಗ್ರೆಸ್ ಸರ್ಕಾರ ಏನಿದೆ ಅದರಿಂದ ಹೊರಗೆ ಬಂದು